ವೀಕ್ಷಕರೇ, ಸಾಮಾನ್ಯವಾಗಿ ಎಸ್ ರಾಜಮೌಳಿ ನಿರ್ದೇಶನದ ಚಿತ್ರಗಳಲ್ಲಿ ನಟಿಸಬೇಕು ಅಂದ್ರೆ ಅದೃಷ್ಟ ಮಾಡಿರಬೇಕು ಅಂತ ಕೆಲವರು ಮಾತನಾಡಿಕೊಳ್ತಾರೆ. ಆದರೆ ಯಾವುದೇ ಒಬ್ಬ ಸ್ಟಾರ್ ನಟ ಅವರ ನಿರ್ದೇಶನದ ಚಿತ್ರಗಳಲ್ಲಿ ನಟಿಸಿದ ನಂತರ ಆತನಿಗೆ ಬ್ಯಾಡ್ ಟೈಮ್ ಶುರುವಾಯಿತು ಅಂತಾನೆ ಅರ್ಥ. ಹೌದು, ಇದು ವಿಚಿತ್ರ ಅನ್ಸೋದು ಕೂಡ ಸತ್ಯ. ಏಕೆಂದ್ರೆ ಅವರ ನಿರ್ದೇಶನದ ಸಿನಿಮಾಗಳಲ್ಲಿ ನಟಿಸಿದ ನಂತರ ಆ ಹೀರೋಗಳ ಬೇರೆ ಸಿನಿಮಾಗಳು ಸಾಲು ಸಾಲಾಗಿ ಫ್ಲಾಪ್ ಆಗ್ತವೆ. ಅಷ್ಟಕ್ಕೂ ಈ ರಾಜಮೌಳಿ ಸಿನಿಮಾದಲ್ಲಿ ನಟಿಸಿದ ನಂತರ ಫ್ಲಾಪ್ ಆಗಿರುವಂತಹ ಹೀರೋಗಳು ಯಾರ್ಯಾರು, ಯಾಕೆ ಈ ರೀತಿ ಆಗ್ತಾ ಇದೆ, ಬನ್ನಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ಮೊದಲನೇದಾಗಿ ಈ ಜೂನಿಯರ್ ಎನ್ಟಿಆರ್ ಇಂದಾನೆ ಶುರು ಮಾಡೋಣ. ವೀಕ್ಷಕರೇ, ಎಸ್ ರಾಜಮೌಳಿ ಈ ಜೂನಿಯರ್ ಎನ್ಟಿಆರ್ ಅವರಿಗೆ ಮಾಡಿದಂತ ಮೊದಲ ಸಿನಿಮಾನೇ ಸ್ಟೂಡೆಂಟ್ ನಂಬರ್ 1. ಇದು ಆ ಕಾಲಕ್ಕೆ ಬ್ಲಾಕ್ ಬಸ್ಟರ್ ಚಿತ್ರ. ಇದು ಎಸ್ ರಾಜಮೌಳಿಗೂ ಮೊದಲ ಸಿನಿಮಾನೇ ಆಗಿತ್ತು. ಈ ಇಬ್ಬರ ಕಾಂಬಿನೇಷನ್ ಅಲ್ಲಿ ಬಂದಂತಹ ಆ ಒಂದು ಚಿತ್ರ ಆಗಿನ ಕಾಲಕ್ಕೆ ಸೂಪರ್ ಹಿಟ್ ಆಗಿತ್ತು. ಆದ್ರೆ ಇದಾದ್ಮೇಲೆ ಜೂನಿಯರ್ ಎನ್ಟಿಆರ್ ಸುಬ್ಬು ಅನ್ನುವ ಚಿತ್ರದಲ್ಲಿ ನಟಿಸ್ತಾರೆ. ಆದ್ರೆ ಆ ಒಂದು ಸಿನಿಮಾ ಫ್ಲಾಪ್ ಆಗುತ್ತೆ. ನಂತರ ಮತ್ತದೇ ಕಾಂಬಿನೇಷನ್ ನಲ್ಲಿ ಜೂನಿಯರ್ ಎನ್ಟಿಆರ್ ಹಾಗೂ ಎಸ್ ರಾಜಮೌಳಿ ನಿರ್ದೇಶನದ ಸಿಂಹಾದ್ರಿ ಸಿನಿಮಾ ತೆರೆ ಕಾಣುತ್ತೆ. ಈ ಒಂದು ಸಿನಿಮಾ ಸೂಪರ್ ಹಿಟ್ ಮಾತ್ರವಲ್ಲದೆ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಸಿನಿಮಾವಾಗಿ ಹೊರಹೊಮ್ಮುತ್ತೆ. ಆದ್ರೆ ಇದಾದ್ಮೇಲೆ ಜೂನಿಯರ್ ಎನ್ಟಿಆರ್ ಅವರ ಮುಂದಿನ ಸಿನಿಮಾ ಆಂಧ್ರವಾಲಾ ಫ್ಲಾಪ್ ಸಿನಿಮಾಗೆ ಹೊರಹೊಮ್ಮುತ್ತೆ. ಆಂಧ್ರವಾಲಾದಿಂದ ಅಶೋಕ್ ವರೆಗೂ ಈ ಜೂನಿಯರ್ ಎನ್ಟಿಆರ್ ಅವರ 5 ಸಿನಿಮಾಗಳು ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರ್ತವೆ. ಇನ್ನು ಎಸ್ ರಾಜಮೌಳಿ ಹಾಗೂ ನಿತಿನ್ ಅವರ ಕಾಂಬಿನೇಷನ್ ಅಲ್ಲಿ ಸೈ ಅನ್ನೋ ಒಂದು ಸಿನಿಮಾ ತೆರೆ ಕಾಣುತ್ತೆ. ಇದು ಕೂಡ ಸೂಪರ್ ಹಿಟ್ ಅನ್ನ ಸಾಧಿಸುತ್ತೆ. ಆದ್ರೆ ಇದಾದ್ಮೇಲೆ ನಿತಿನ್ ಅಲ್ಲರಿ ಬುಲ್ಲುಡು ಎಂಬ ಒಂದು ಸಿನಿಮಾದಲ್ಲಿ ನಟಿಸ್ತಾರೆ. ಆದ್ರೆ ಆ ಒಂದು ಸಿನಿಮಾ ಅಟ್ಟರ್ ಫ್ಲಾಪ್ ಆಗಿ ಹೊರಹೊಮ್ಮುತ್ತೆ. ಇದಾದ್ಮೇಲೆ ಅಲ್ಲರಿ ಬುಲ್ಲುಡು ಇಂದ ಮಾರೋ ಸಿನಿಮಾವರೆಗೂ ಸುಮಾರು 10 ರಿಂದ 12 ಸಿನಿಮಾಗಳು ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರ್ ಹೋಗ್ತವೆ. ಇನ್ನು ರವಿತೇಜ ಹಾಗೂ ಎಸ್ ರಾಜಮೌಳಿ ನಿರ್ದೇಶನದಲ್ಲಿ ಬಂದಂತಹ ವಿಕ್ರಮಾರ್ಕುಡು ಸಿನಿಮಾ, ಈ ಒಂದು ಸಿನಿಮಾ ಕೂಡ ಆ ಕಾಲಕ್ಕೆ ಬ್ಲಾಕ್ ಬಸ್ಟರ್ ಚಿತ್ರವಾಗಿ ಹೊರಹೊಮ್ಮಿತ್ತು. ನಂತರ ರವಿತೇಜ ಅವರ ಮುಂದಿನ ಸಿನಿಮಾ ಖತರ್ನಾಕ್ ಅಟ್ಟರ್ ಫ್ಲಾಪ್ ಆಗಿ ಹೊರಹೊಮ್ಮಿತ್ತು. ಇನ್ನು ಹಾಸ್ಯ ನಟ ಸುನಿಲ್ ಮತ್ತು ರಾಜಮೌಳಿ ಅವರ ನಿರ್ದೇಶನದಲ್ಲಿ ಬಂದಂತಹ ಮರ್ಯಾದೆ ರಾಮಣ್ಣ ಸಿನಿಮಾ, ಈ ಒಂದು ಸಿನಿಮಾ ಕೂಡ ಆಗ ಸೂಪರ್ ಹಿಟ್ ಅನ್ನ ಸಾಧಿಸಿತ್ತು. ಈ ಒಂದು ಸಿನಿಮಾದಲ್ಲಿ ಸುನಿಲ್ ಅವರಿಗೆ ಒಳ್ಳೆ ಹೆಸರೇನೋ ಬಂತು. ಆದ್ರೆ ಅದಾದ್ಮೇಲೆ ಅವರ ಯಾವ ಸಿನಿಮಾಗಳು ಕೂಡ ಸಕ್ಸಸ್ ಅನ್ನ ಕಾಣಲೇ ಇಲ್ಲ. ಇನ್ನು ಎಸ್ ರಾಜಮೌಳಿ ಹಾಗೂ ನಾನಿ ಕಾಂಬಿನೇಷನ್ ಅಲ್ಲಿ ಬಂದಂತಹ ಈಗ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಸಿನಿಮಾವಾಗಿ ಹೊರಹೊಮ್ಮಿತ್ತು. ಆದ್ರೆ ಇದಾದ್ಮೇಲೆ ನಾನಿ ನಟಿಸಿದಂತಹ ಸುಮಾರು 4 ರಿಂದ 5 ಸಿನಿಮಾಗಳು ಅಟ್ಟರ್ ಫ್ಲಾಪ್ ಆಗಿ ಹೊರಹೊಮ್ಮಿದ್ವು. ಇನ್ನು ಪ್ರಭಾಸ್ ಮತ್ತು ರಾಮ್ ಚರಣ್ ಕೂಡ ಇದಕ್ಕೆ ಹೊರತಲ್ಲ. ಬಾಹುಬಲಿ ಚಿತ್ರದ ನಂತರ ಬಿಡುಗಡೆಯಾದಂತಹ ಪ್ರಭಾಸ್ ರವರ 2 ಮೆಗಾ ಬಜೆಟ್ ಚಿತ್ರಗಳು ಸಾಹೋ ಮತ್ತು ರಾಧೇಶ್ಯಾಮ್ ಹೇಳ ಹೆಸರಿಲ್ಲದೆ ಫ್ಲಾಪ್ ಆಗಿದ್ವು. ಅದೇ ರೀತಿ RRR ಚಿತ್ರದ ನಂತರ ಬಿಡುಗಡೆಯಾದಂತಹ ರಾಮ್ ಚರಣ್ ಅಭಿನಯದ ಆಚಾರ್ಯ ಚಿತ್ರ ಕೂಡ ಬಾಕ್ಸ್ ಆಫೀಸ್ ಅಲ್ಲಿ ಮೇಲೇಳೋದಕ್ಕೆ ಪರದಾಡಿತ್ತು. ಇದನ್ನೆಲ್ಲ ನೋಡಿದ ನಂತರ ಚಿತ್ರ ಪ್ರೇಮಿಗಳ ಮನಸ್ಸಲ್ಲಿ ಇಂಥದ್ದೊಂದು ಸಂಶಯ ಕಾಡತೊಡಗಿದೆ. ರಾಜಮೌಳಿ ಚಿತ್ರದಲ್ಲಿ ಕೆಲಸ ಮಾಡಿದ್ರೆ ಮುಂದೆ ಆ ನಟ ಫ್ಲಾಪ್ ಆಗೋದು ಪಕ್ಕ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ. ವೀಕ್ಷಕರೇ, ಎಸ್ ರಾಜಮೌಳಿ ಭಾರತೀಯ ಚಿತ್ರರಂಗದ ಅತ್ಯುತ್ತಮ ನಿರ್ದೇಶಕರಲ್ಲಿ ಒಬ್ರು. ಅವರ ನಿರ್ದೇಶನದಲ್ಲಿ ತಯಾರಾದಂತಹ ಬ್ಲಾಕ್ ಬಸ್ಟರ್ ಸಿನಿಮಾ RRR ಯಶಸ್ಸು ಬಾಹುಬಲಿ ಅಂತ ಅದ್ದೂರಿ ಚಿತ್ರ ಬಾಕ್ಸ್ ಆಫೀಸ್ ಅಲ್ಲಿ ದಾಖಲೆಯನ್ನ ಮಾಡಿದ್ದು ಅದೃಷ್ಟದಿಂದಲ್ಲ, ಬದಲಾಗಿ ರಾಜಮೌಳಿ ಅವರ ಪರಿಶ್ರಮದ ಫಲ ಅಂತ ಸಾಬೀತನ್ನ ಮಾಡಿತ್ತು. RRR ಸಿನಿಮಾ ರಾಜಮೌಳಿ ಅವರ 2ನೇ ಪ್ಯಾನ್ ಇಂಡಿಯಾ ಚಿತ್ರವಾಗಿದ್ದು 1000 ಕೋಟಿ ಕ್ಲಬ್ ಅನ್ನ ಸೇರಿತ್ತು. ಅವರ ಚಿತ್ರಗಳಲ್ಲಿ ನಟಿಸುವಂತ ನಟರು ಚಿತ್ರ ಬಿಡುಗಡೆ ಕಂಡ ನಂತರ ದೇಶಾದ್ಯಂತ ಪ್ರಸಿದ್ಧರಾಗ್ತಾರೆ, ರಾತ್ರೋರಾತ್ರಿ ಸ್ಟಾರ್ ಆಗ್ತಾರೆ. ಆದರೆ ನಂತರದ ಚಿತ್ರಗಳಲ್ಲಿ ಈ ನಟರ ಅಭಿನಯ ಜನರನ್ನ ಬಹಳಷ್ಟು ನಿರಾಸೆಗೊಳಿಸುತ್ತೆ. ಚಿತ್ರ ಗಲ್ಲಾಪೆಟ್ಟಿಗೆಯಲ್ಲಿ ಸೋಲುತ್ತೆ. ಈ ರೀತಿ ಹಲವು ಸಲ ಆಗಿರೋದ್ರಿಂದ ಬಹುತೇಕ ಚಿತ್ರ ಪ್ರೇಮಿಗಳಿಗೆ ಇದು ಯಾಕೆ ಹೀಗೆ ಎಂಬ ಪ್ರಶ್ನೆ ಕಾಡತೊಡಗಿದೆ. ಇನ್ನು ಪ್ರಭಾಸ್ ಬಗ್ಗೆ ಹೇಳುವುದಾದರೆ 2015ರಲ್ಲಿ ಬಾಹುಬಲಿ ಸಿನಿಮಾ ಬಿಡುಗಡೆಯಾದ ನಂತರ ಪ್ರಭಾಸ್ ರಾತ್ರೋರಾತ್ರಿ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಆಗಿ ಹೊರಹೊಮ್ಮುತ್ತಾರೆ. ಅವ್ರ ಹೆಸರು ದಕ್ಷಿಣದಿಂದ ಉತ್ತರಕ್ಕೆ ಪ್ರತಿಧ್ವನಿಸಲು ಪ್ರಾರಂಭಿಸುತ್ತೆ. ಇದಾದ ನಂತರ 2017ರಲ್ಲಿ ತೆರೆಕಂಡಂತಹ ಅವರ ಬಾಹುಬಲಿ 2 ಸಿನಿಮಾ ಮತ್ತೊಮ್ಮೆ ಅವರ ಸ್ಟಾರ್ಡಮ್ ಅನ್ನ ಎತ್ತರಕ್ಕೆ ಏರಿಸಿತ್ತು. ಆದರೆ 2 ವರ್ಷಗಳ ನಂತರ ಬಿಡುಗಡೆಯಾದಂತಹ ಸಾಹೋ ಚಿತ್ರ ಬಾಕ್ಸ್ ಆಫೀಸ್ ಅಲ್ಲಿ ಸೋತು ಸುಣ್ಣವಾಯಿತು. ಮಾಡಿದ ಖರ್ಚನ್ನ ಮಾತ್ರ ಮರಳಿ ಪಡೆಯಲು ಸಾಧ್ಯ ಆಯಿತು. ಈ ಸಿನಿಮಾ ಬಿಡುಗಡೆಯಾಗಿ 3 ವರ್ಷಗಳ ನಂತರ ರಾಧೇಶ್ಯಾಮ್ ಚಿತ್ರ ರಿಲೀಸ್ ಆಯಿತು. ಈ ಚಿತ್ರದ ಬಗ್ಗೆ ಕೂಡ ಜನ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಅದರ ಬಜೆಟ್ ಕೂಡ 350 ಕೋಟಿ. ಜನ ಈ ಒಂದು ಸಿನಿಮಾದ ಬಗ್ಗೆ ಭಾರಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಆ ಸಿನಿಮಾ ಬಿಡುಗಡೆ ಆದ್ಮೇಲೆ ಅದನ್ನ ನೋಡಿದ ಅಭಿಮಾನಿಗಳು ನಿರಾಶರಾದ್ರು. ಈ ಚಿತ್ರದ ಒಟ್ಟು ಕಲೆಕ್ಷನ್ 150 ಕೋಟಿ, ಅಂದ್ರೆ ಬಜೆಟ್ನ ಅರ್ಧದಷ್ಟು ಮಾತ್ರ ವಾಪಸ್ ಬಂದಿದೆ. ಹಾಗೆ ನೋಡಿದ್ರೆ ರಾಜಮೌಳಿ ಅವರ ಚಿತ್ರಗಳ ನಂತರ ಪ್ರಭಾಸ್ ಫ್ಲಾಪ್ ಎಂಬುದು ಸಾಬೀತಾಯಿತು. ಅದೇ ರೀತಿ ಸೌತ್ ಸಿನಿಮಾದ ಸೂಪರ್ ಸ್ಟಾರ್ ರಾಮ್ ಚರಣ್ ಕತೆ ಕೂಡ ಇದೇ ರೀತಿನೇ ಇದೆ. RRR ಬಿಡುಗಡೆಯಾಗಿ 5 ವಾರಗಳ ನಂತರ ಅವರ ತೆಲುಗು ಚಿತ್ರ ಆಚಾರ್ಯ ಬಿಡುಗಡೆ ಕಂಡಿತ್ತು. 140 ಕೋಟಿ ಬಜೆಟ್ನಲ್ಲಿ ತಯಾರಾದಂತಹ ಈ ಒಂದು ಚಿತ್ರ ತನ್ನ ವೆಚ್ಚವನ್ನು ವಾಪಸ್ ಪಡೆಯೋದಕ್ಕೆ ಹೆಣಗಾಡ್ತು. ಇದರಲ್ಲಿ ರಾಮ್ ಚರಣ್ ಮಾತ್ರವಲ್ಲದೆ ಅವರ ತಂದೆ ಚಿರಂಜೀವಿ ಕೂಡ ನಟಿಸಿದ್ರು. ಆದರೆ ಈ ಒಂದು ಚಿತ್ರ ಗಳಿಸಿದ್ದು ಕೇವಲ 100 ಕೋಟಿ ಮಾತ್ರ. ಈಗ ಮೂಲ ಪ್ರಶ್ನೆಗೆ ಬರುವುದಾದರೆ ಅವರ ಸಿನಿಮಾಗಳಲ್ಲಿ ನಟಿಸಿದಂತಹ ನಟರ
ಮುಂದಿನ ಎಲ್ಲ ಸಿನಿಮಾಗಳು ಕೂಡ ಫ್ಲಾಪ್ ಆಗೋದು ಯಾಕೆ, ಇದು ಯಾಕೆ ಸಂಭವಿಸುತ್ತೆ ಎಂಬ ದೊಡ್ಡ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತೆ. ರಾಜಮೌಳಿ ಅವರ ಸಿನಿಮಾಗಳಲ್ಲಿ ನಟಿಸಿದ ನಂತರ ರಾತ್ರೋರಾತ್ರಿ ದೇಶದಲ್ಲಿ ಜನಪ್ರಿಯತೆ ಗಳಿಸಿದಂತ ಕಲಾವಿದರು ಬೇರೆ ಸಿನಿಮಾಗಳಲ್ಲಿ ಮಾತ್ರ ಯಾಕೆ ಸಕ್ಸಸ್ ಕಾಣೋದಿಲ್ಲ? ಇದಕ್ಕೆ ಮೊದಲ ಉತ್ತರ ರಾಜಮೌಳಿ ಅವರೇ. ವೀಕ್ಷಕರೇ, ಭಾರತಕ್ಕೆ ಅತ್ಯುತ್ತಮ ಚಿತ್ರಗಳನ್ನ ನೀಡುವ ಮೂಲಕ ಭಾರತೀಯ ಚಿತ್ರರಂಗದ ಸ್ಥಿತಿ ಮತ್ತು ದಿಕ್ಕನ್ನ ಬದಲಾಯಿಸಿದಂತ ರಾಜಮೌಳಿ ಹಿಟ್ ಸಿನಿಮಾಗಳನ್ನ ಕೊಡೋದ್ರಲ್ಲಿ ಹೆಸರುವಾಸಿಯಾಗಿದ್ದಾರೆ. ಇವರ ಸಿನಿಮಾಗಳಲ್ಲಿ ಕೆಲಸ ಮಾಡುವಂತ ಯಾವುದೇ ಕಲಾವಿದ ಸೂಪರ್ ಸ್ಟಾರ್ ಆಗ್ತಾರೆ. ಅವರ ಆಲೋಚನೆ, ಸೃಜನಶೀಲತೆ, ಕಠಿಣ ಪರಿಶ್ರಮ, ಕಲ್ಪನೆ, ಭವ್ಯವಾದಂತಹ ಸಿನಿಮಾವನ್ನ ನಿರ್ಮಿಸುವ ಕಲೆ ಯಾವುದೇ ಕಲಾವಿದರಿಂದ 100% ಕೆಲಸವನ್ನ ತೆಗೆದುಕೊಳ್ಳುವಂತ ಸಾಮರ್ಥ್ಯ, ಇವೆಲ್ಲವೂ ಕೂಡ ಅವರನ್ನ ದೇಶದ ಇತರ ನಿರ್ದೇಶಕರಿಂದ ಪ್ರತ್ಯೇಕಿಸುತ್ತೆ. ಸಿನಿಮಾವನ್ನ ಮಾಡೋದಕ್ಕೆ ಅವರು ಸಾಕಷ್ಟು ಅಭ್ಯಾಸವನ್ನ ಮಾಡ್ತಾರೆ. ಬಾಹುಬಲಿ ಚಿತ್ರ ನಿರ್ಮಾಣವಾಗ್ತಿದ್ದಾಗ ಈ ಒಂದು ಸಮಯದಲ್ಲಿ ಅವರು ತಮ್ಮನ್ನ ಮತ್ತು ಚಿತ್ರದ ಇಡೀ ತಂಡವನ್ನ 5 ವರ್ಷಗಳ ಕಾಲ ಹಿಡಿದಿಟ್ಕೊಂಡಿದ್ರು. ಅವರು ಈ ಚಿತ್ರಗಳಿಗೆ ಸುಮಾರು 380 ದಿನಗಳ ಕಾಲ ನಿರಂತರವಾಗಿ ಚಿತ್ರೀಕರಣವನ್ನ ಮಾಡಿದ್ರು. ಇದು ಯಾವುದೇ ಪ್ರಮುಖ ಹಾಲಿವುಡ್ ಚಿತ್ರವನ್ನ ಮಾಡೋದಕ್ಕೆ ತೆಗೆದುಕೊಳ್ಳುವಂತಹ ದಿನಗಳ ಸಂಖ್ಯೆಗಿಂತನೂ ಹೆಚ್ಚು. ಭಾರತೀಯ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿರುವಂತಹ ಯಾವ ನಿರ್ದೇಶಕರಲ್ಲೂ ಕೂಡ ಚಿತ್ರಕ್ಕಾಗಿ ಇಷ್ಟೊಂದು ಸಮರ್ಪಣಾ ಭಾವ ಕಂಡುಬರೋದಿಲ್ಲ. ರಾಜಮೌಳಿ ಅವರ ಸಿನಿಮಾಗಳು ಇತಿಹಾಸವನ್ನ ಸೃಷ್ಟಿ ಮಾಡೋದಕ್ಕೆ ಇದೇ ಕಾರಣ. ಅವರ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಹೊಸ ದಾಖಲೆಗಳನ್ನ ಮಾಡಿವೆ. ಈ ನಿರ್ದೇಶಕನ ಸಾಮರ್ಥ್ಯಕ್ಕೆ 100 ಕೋಟಿ ಭರಿಸೋದಿಕ್ಕೆ ಧೈರ್ಯ ಬೇಕು. ಆದ್ರೆ 100 ಕೋಟಿ ಸುರಿಯೋರ್ಗೆ ತನ್ನ ಚಿತ್ರಕ್ಕೆ ಹಾಕಿದ ಪ್ರತಿ ಪೈಸೆ ಕೂಡ ವಸೂಲಾಗುತ್ತೆ ಎಂಬುದು ಗೊತ್ತಿದೆ. ಹೀಗಾಗಿನೇ ಚಿತ್ರದಿಂದ ಬರಲಿರುವಂತಹ ಲಾಭ ಎಲ್ಲರಿಗೂ ಅಚ್ಚರಿಯನ್ನ ಮೂಡಿಸುತ್ತೆ. ಅವರ ಚಿತ್ರಗಳು ಯಾವಾಗಲೂ ಬ್ಲಾಕ್ ಬಸ್ಟರ್ ಸಿನಿಮಾಗಳಾಗಿ ಹೊರಹೊಮ್ಮುತ್ತವೆ. ಅದರಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬ ಕಲಾವಿದರು ಕೂಡ ಸ್ಟಾರ್ ಆಗ್ತಾರೆ. ಅವರ ಸಿನಿಮಾದ ಪ್ರತಿಯೊಬ್ಬ ಕಲಾವಿದರ ಹೆಸರು ಕೂಡ ಜನರ ಬಾಯಲ್ಲಿ ಹರಿದಾಡುತ್ತೆ. ಅವರ ಚಿತ್ರದ ಅನೇಕ ಡೈಲಾಗ್ಗಳು ಅಭಿಮಾನಿಗಳಿಗೆ ಕಂಠಪಾಠವಾಗ್ತವೆ. ಹಾಗಾಗಿ ಇಂಥ ಚಿತ್ರಗಳಲ್ಲಿ ಕೆಲಸ ಮಾಡುವಂತ ನಟರಿಂದ ಜನರ ನಿರೀಕ್ಷೆ ತುಂಬಾ ಹೆಚ್ಚುತ್ತೆ. ಪ್ರೇಕ್ಷಕನ ದೃಷ್ಟಿಯಲ್ಲಿ ಅವರ ಬಗೆಗಿನ ಚಿತ್ರಣ ರೂಪುಗೊಳ್ಳುತ್ತೆ. ಅದರ ಹೊರತಾಗಿ ಅವರು ಈ ನಟನನ್ನ ಬೇರೆ ದೃಷ್ಟಿಯಿಂದ ನೋಡಲು ಬಯಸೋದಿಲ್ಲ. ಬಾಹುಬಲಿಯಲ್ಲಿ ಬಿಲ್ಲು ಬಾಣ ಹಿಡಿದಿರುವಂತ ಪ್ರಭಾಸ್, ಸಾಹೋದಲ್ಲಿ ಬಂದೂಕನ್ನ ಹಿಡಿದಿರೋದನ್ನ ಜನ ಇಷ್ಟಪಡದೆ ಇರೋದಕ್ಕೆ ಇದೇ ಕಾರಣ. ರಾಜಮೌಳಿ ಅಂತ ಮಹಾನ್ ನಿರ್ದೇಶಕರು ತಯಾರಿಸಿದಂತ ರೀತಿಯಲ್ಲಿಯೇ ನಂತರದ ನಿರ್ದೇಶಕರು ತಯಾರಿಸದೇ ಇದ್ದಾಗ ಚಿತ್ರ ಸೋಲೋದು ನಿಶ್ಚಿತ. ಇಲ್ಲಿ ಈ ರಾಜಮೌಳಿಯವರದ್ದೇನು ತಪ್ಪಿಲ್ಲ, ಹಾಗೂ ಅವರ ಹೆಸರಿಗೆ ಅಂಟಿಕೊಂಡಿರುವಂತ ನೆಗೆಟಿವ್ ಅಂಶದಲ್ಲೂ ಕೂಡ ಹುರುಳಿಲ್ಲ. ವಾಸ್ತವವಾಗಿ ಇತರ ನಿರ್ದೇಶಕರಿಗೆ ಅವ್ರ ಹಾಗೆ ಕೆಲಸ ಮಾಡೋದಕ್ಕೆ ಸಾಧ್ಯವಾಗಿರೋದಿಲ್ಲ. ಅವರ ರೀತಿ ವರ್ಷಗಟ್ಟಲೆ ಒಂದು ಚಿತ್ರದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಅವ್ರಿಗೆ ಆಗಿರೋದಿಲ್ಲ. ಅವ್ರ ಹಾಗೆ ನಟರಿಂದ 100% ಕೆಲಸ ತೆಗೆಯೋದಕ್ಕೆ ಆಗಿರೋದಿಲ್ಲ. ಈ ರೀತಿ ಇದ್ದಾಗ ಒಂದು ಚಿತ್ರ ಸೋಲೋದು ಅಥವಾ ಆ ನಟರ ಮೊದಲಿನ ಚಿತ್ರದಷ್ಟು ಗಳಿಕೆಯನ್ನ ಮಾಡದೇ ಇರೋದು ಸಹಜವಾಗಿದೆ. ಹಾಗಾಗಿ ಇಲ್ಲಿ ತಪ್ಪು ಈ ರಾಜಮೌಳಿಯವರದಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.